ನಮಸ್ಕಾರ ವೀಕ್ಷಕರೇ, ನಾನು ಪ್ರತಿಭಾ ಅಜಯ್. ಟಿಫನ್ ಬಾಕ್ಸ್ಗೆ ಸ್ವಾಗತ. ಇವತ್ತು ಏನು ಟಿಫನ್ ಬಾಕ್ಸಲ್ಲಿ ಇದೆ ಅಂತ ನೋಡೋಣ. ಇವತ್ತು ಬನ್ ವಡಾ ಅಂತ ತುಂಬಾ ಈಸಿ ರೆಸಿಪಿ. ಈ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಕ್ಕಳಿಗೆ ಟಿಫನ್ ಬಾಕ್ಸ್ ಏನು ಹಾಕಬೇಕು ಅದೇ ತಲೆ ಬಿಸಿ, ಮತ್ತು ಅವ್ರಿಗೂ ಇಂಟ್ರೆಸ್ಟಿಂಗಾಗಿರಬೇಕು. ಅದು ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಆಸೆ ಆಗಬೇಕು, ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಬನ್ನಲ್ಲಿ ಈಸಿಯಾಗಿ ಒಂದು ಬನ್ ವಡಾ ಅಂತ ಒಂದು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಬನ್ನು, ಸ್ವೀಟ್ ಬನ್, ಇದು ಕೆಂಪು ಚಟ್ನಿ, ಅಂದರೆ ಕೆಂಪು ಚಟ್ನಿ ಅಂದರೆ ಖರ್ಜೂರ ಚಟ್ನಿ, ಪುದೀನ ಸೊಪ್ಪಿನ ಚಟ್ನಿ, ಆಮ್ಚೂರ್ ಪೌಡರ್, ಉಪ್ಪು, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ಇದು ಕರಿಮೆಣಸಿನ ಪೌಡ್ರ್. ಮೊದಲಿಗೆ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಇದು ಬೇಯಿಸಿದ್ದೀನಿ, ಒಂದು ದೊಡ್ಡ ಆಲೂಗಡ್ಡೆ. ನಂತರ ಕರಿಮೆಣಸಿನ ಪುಡಿ, ಚೂರು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಚೆನ್ನಾಗಿ ಕಲಸೋಣ. ಇದು ಇವಾಗ ಈ ಥರ ಹೀಗೆ ವಡಾ ಥರ ಮಾಡ್ಕೊಂಡ್ಬಿಡೋಣ. ಒಂದು ಆಲೂಗಡ್ಡೆ ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಅದು ರೆಡಿ ಇದ್ದರೆ ತಕ್ಷಣ ಮಾಡಿಟ್ಕೊಂಡ್ಬೋದು. ಇವಾಗ ಬನ್ ಈ ಥರ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಗ್ರೀನ್ ಚಟ್ನಿ, ಇದು ಸಹಿತ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇರೋದ್ರಿಂದ ಜೀರ್ಣಕ್ಕೂ ಒಳ್ಳೆಯದದು. ಖರ್ಜೂರ ಚಟ್ನಿ, ಖರ್ಜೂರದಲ್ಲಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಇದನ್ನು ಚಟ್ನಿ ಮಾಡಿಟ್ಕೊಂಡು ನಾವು ಕಾಯಿ ಚಟ್ನಿ ತಿನ್ನೋ ಬದಲು ಈ ಥರ ಚಟ್ನಿನಲ್ಲಿ ದೋಸೆ ಇಡ್ಲಿ ತಿಂದರೆ ನಮಗೂ ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ವಡಾ ತಯಾರಾಗಿದೆಯಲ್ಲ, ಇದಕ್ಕೆ ನಾವು ಬೇಕಾದ್ರೆ ಅಲಂಕಾರಕ್ಕೆ ಒಂದು ಚೇರಿ ಫಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕ್ಬೋದು. ನೋಡೋದಲ್ಲ ವೀಕ್ಷಕರೇ, ಬನ್ ವಡಾ ಎಷ್ಟು ಈಸಿ ಮಾಡೋದು. ಇದು ನಿಮ್ಗೆ ಇಷ್ಟ ಆಗಿರ್ಬೋದು. ತಕ್ಷಣ ಮನೇಲಿ ಮಾಡಿ ನೋಡಿ.